ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ 5ನೇ ಪಂದ್ಯ ಅಂದರೆ ಕೊನೆ ಪಂದ್ಯದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಡ್ತೇನೆ. ಅದು ಹೇಗಪ್ಪ ಅಂದರೆ, ಈಗಾಗಲೇ 4 ಪಂದ್ಯಗಳು ಮುಗಿದಿದೆ. 4 ಪಂದ್ಯಗಳ ಪೈಕಿ 1 ಪಂದ್ಯ ಡ್ರಾ ಆಗಿದೆ. 2 ಪಂದ್ಯಗಳನ್ನು ಆಸ್ಟ್ರೇಲಿಯಾ ಗೆದ್ದುಕೊಂಡಿದೆ. ಇನ್ನು 1 ಪಂದ್ಯವನ್ನು ಭಾರತ ಗೆದ್ದುಕೊಂಡಿದೆ. ಇನ್ನು ಉಳಿದಿರೋದು 5 ಪಂದ್ಯಗಳ ಪೈಕಿ ಒಂದೇ ಪಂದ್ಯ. ಶುಕ್ರವಾರದಿಂದ ಅಂದರೆ ಜನವರಿ 3ರಿಂದ ಕೊನೆಯ ಪಂದ್ಯ ಅಂದರೆ ಸಿಡ್ನಿಯಲ್ಲಿ ಆರಂಭವಾಗುವಂಥ 5ನೇ ಪಂದ್ಯ ಶುರುವಾಗುತ್ತೆ. ಆದರೆ ಈ ಪಂದ್ಯದಲ್ಲಿ ಭಾರತ ಯಾರನ್ನೆಲ್ಲ ಕಣಕ್ಕಿಳಿಸುತ್ತೆ ಅನ್ನೋ ಬಗ್ಗೆ ಪ್ರಶ್ನೆಯೂ ಇದೆ, ಹಾಗೆ ಕುತೂಹಲ ಕೂಡ ಇದೆ. ಯಾಕಂದರೆ 4ನೇ ಪಂದ್ಯವನ್ನು ಸೋತ ಬಳಿಕ ಟೀಮ್ ಇಂಡಿಯಾದಲ್ಲಿ ಸಾಕಷ್ಟು ಅವಮಾನಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯ ಬಗ್ಗೆ ತುಂಬ ಕುಹಕದ ಮಾತುಗಳನ್ನು ಜನ ಆಡ್ತಾ ಇದ್ದಾರೆ. ಅಷ್ಟೇ ಯಾಕೆ ಮಾಜಿ ಕ್ರಿಕೆಟಿಗರು ಕೂಡ ರೋಹಿತ್ ಶರ್ಮಾ ದೃಢ ನಿರ್ಧಾರವನ್ನು ತೆಗೆದುಕೊಂಡು ಇನ್ನಾದರೂ ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡಲಿ ಎನ್ನುವಂತೆ ಮಾತನಾಡ್ತಿದ್ದಾರೆ. ಹಾಗೆ ವಿರಾಟ್ ಕೊಹ್ಲಿ ಕೂಡ ಕಳಪೆ ಫಾರ್ಮ್ನಲ್ಲಿ ಇರೋದ್ರಿಂದ ವಿರಾಟ್ ಕೊಹ್ಲಿ ಕೂಡ ರಿಟೈರ್ಮೆಂಟ್ ತೊಗೊಂಡ್ರೆ ಬೆಸ್ಟ್ ಅಂತೇಳಿ ಸಜೆಷನ್ಸನ್ನು ಕೊಡ್ತಾ ಇದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರ ಕಳಪೆ ಪ್ರದರ್ಶನ ಅನ್ನೋದಕ್ಕಿಂತ ಟೀಮ್ ಇಂಡಿಯಾ 5ನೇ ಪಂದ್ಯವನ್ನು ಗೆಲ್ಲಲೇಬೇಕಾದ ಒತ್ತಡದಲ್ಲಿದೆ, ಹಾಗೆ ಅನಿವಾರ್ಯ ಕೂಡ ಇದೆ. ಯಾಕಂದರೆ ಅದಕ್ಕೆ ಕಾರಣಗಳು ಕೂಡ ಇವೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ರೇಸ್ನಲ್ಲಿ ಭಾರತ ಉಳ್ಕೊಳ್ಬೇಕು ಅಂದರೆ ಸಿಡ್ನಿಯಲ್ಲಿ ನಡೆಯುವಂಥ ಪಂದ್ಯವನ್ನು ಗೆಲ್ಲಲೇಬೇಕು. ಹಾಗೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿಯಲ್ಲಿ ಗೆದ್ದರೆ ಮಾತ್ರ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಭಾರತದಲ್ಲೇ ಉಳಿಯಲಿದೆ. ಹೀಗಾಗಿ ಭಾರತ ಅಂತಿಮ ಪಂದ್ಯದಲ್ಲಿ ಅಂದರೆ 5ನೇ ಪಂದ್ಯದಲ್ಲಿ ಪ್ಲೇಯಿಂಗ್ 11ನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡೋ ಸಾಧ್ಯತೆ ಕೂಡ ಇದೆ. ಯಾರನ್ನು ಕಣಕ್ಕಿಳಿಸಬೇಕು, ಯಾರನ್ನು ಡ್ರಾಪ್ ಮಾಡಬೇಕು, ಯಾರಿಗೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಕೊಡಬೇಕು, ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಯೋಚನೆಯನ್ನು ಮಾಡ್ತಾ ಇದೆ. ಹಾಗೆ ಭಾರತ ತಂಡದಲ್ಲಿ ಓಪನರ್ ಆಗಿ ಯಾರನ್ನು ಕಣಕ್ಕಿಳಿಸಬೇಕು ಅನ್ನೋ ಬಗ್ಗೆಯೂ ಕೂಡ ಚಿಂತನೆ ನಡೀತಾ ಇದೆ. ಅದರಲ್ಲೂ ಕೂಡ ಕ್ಯಾಪ್ಟನ್ ಆಗಿ ಮತ್ತು ಓಪನರ್ ಆಗಿ ಕಣಕ್ಕಿಳಿದಿದ್ದಂಥ ರೋಹಿತ್ ಶರ್ಮಾರನ್ನು ಮುಂದಿನ ಪಂದ್ಯದಲ್ಲಿ ಕೈ ಬಿಡೋ ಸಾಧ್ಯತೆಯೇ ಹೆಚ್ಚಿದೆ. ಯಾಕಂದರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿ ಅಲ್ಲ, ಆಟಗಾರನಾಗಿ ಕೂಡ ತುಂಬ ಫೇಲ್ಯೂರನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಲದೆ ಪರ್ತ್ನಲ್ಲಿ ರೋಹಿತ್ ಶರ್ಮಾ ಇಲ್ಲದೆಯೇ ಜಸ್ಪ್ರೀತ್ ಬುಮ್ರಾ ಅವರ ಕ್ಯಾಪ್ಟನ್ಸಿಯಲ್ಲಿ ಆಡಿದಂಥ ಭಾರತ 285 ರನ್ಗಳ ಭರ್ಜರಿ ಗೆಲುವಿನೊಂದಿಗೆ ಪಂದ್ಯವನ್ನು ಗೆದ್ದುಕೊಂಡಿತ್ತು, ಮೊದಲನೇ ಪಂದ್ಯವನ್ನು. ಆಗ ಜಸ್ಪ್ರೀತ್ ಬುಮ್ರಾ ಕ್ಯಾಪ್ಟನ್ ಆಗಿದ್ದರು. ರೋಹಿತ್ ಶರ್ಮಾ 2ನೇ ಪಂದ್ಯದಿಂದ ಕ್ಯಾಪ್ಟನ್ ಆಗಿ ಬಂದ ಮೇಲೆ ಭಾರತ 2 ಪಂದ್ಯಗಳನ್ನು ಕಳ್ಕೊಂಡಿದೆ, ಹಾಗೆ 1 ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಅಲ್ಲದೆ ರೋಹಿತ್ ಶರ್ಮಾ ಅವರು ಕಳೆದ 3 ಪಂದ್ಯಗಳಲ್ಲಿ 5 ಇನ್ನಿಂಗ್ಸ್ಗಳಲ್ಲಿ ಕಣಕ್ಕಿಳಿದು ಕೇವಲ 31 ರನ್ಗಳನ್ನು ಮಾತ್ರ ಗಳಿಸಿದ್ದಾರೆ. ಹೀಗಾಗಿ 5ನೇ ಪಂದ್ಯದಿಂದ ರೋಹಿತ್ ಶರ್ಮಾರನ್ನು ಕೈ ಬಿಡೋ ಎಲ್ಲ ಸಾಧ್ಯತೆ ಇದೆ. ಹೀಗೆ ರೋಹಿತ್ ಶರ್ಮಾರನ್ನು ತಂಡದಿಂದ ಕೈ ಬಿಟ್ಟರೆ KL ರಾಹುಲ್ ಅವರು ಮತ್ತೆ ಓಪನಿಂಗ್ ಸ್ಲಾಟ್ಗೆ ಬರಲಿದ್ದಾರೆ. ಯಾಕಂದರೆ 1, 2, 3 ಪಂದ್ಯಗಳಲ್ಲೂ ಕೂಡ KL ರಾಹುಲ್ ಅವರು ಯಶಸ್ವಿ ಜೈಸ್ವಾಲ್ ಅವರ ಜೊತೆ ಓಪನಿಂಗ್ ಸ್ಲಾಟ್ನಲ್ಲಿ ಕಣಕ್ಕಿಳಿದು ಭರ್ಜರಿ ಬ್ಯಾಟಿಂಗ್ ಮಾಡಿದರು. ಇದಕ್ಕಾಗಿ KL ರಾಹುಲ್ರನ್ನೇ ಮತ್ತೆ 5ನೇ ಪಂದ್ಯದಲ್ಲಿ ಓಪನಿಂಗ್ ಸ್ಲಾಟ್ನಲ್ಲಿ ಕಣಕ್ಕಿಳಿಸೋ ಸಾಧ್ಯತೆ ಇದೆ. ಇನ್ನು ಆಲ್ರೌಂಡರ್ಗಳಾಗಿ ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಮತ್ತೆ ಮುಂದುವರಿಯಲಿದ್ದಾರೆ. ಇದರಲ್ಲಿ ನಿತೀಶ್ ಕುಮಾರ್ ಸ್ಥಾನಕ್ಕೆ ಕುತ್ತು ಬರೋ ಸಾಧ್ಯತೆ ಇಲ್ಲ. ಯಾಕಂದರೆ MCG ಟೆಸ್ಟ್ನಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅದ್ಭುತವಾಗಿ ಬ್ಯಾಟಿಂಗ್ ಪ್ರದರ್ಶನ ಮಾಡಿ ಶತಕವನ್ನು ಬಾರಿಸಿದರು. ಹೀಗಾಗಿ ಮತ್ತೆ ನಿತೀಶ್ ಕುಮಾರ್ ರೆಡ್ಡಿ 5ನೇ ಪಂದ್ಯದಲ್ಲೂ ಕೂಡ ಕಣಕ್ಕಿಳಿಯಲಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಅವರು ಸಾಥ್ ನೀಡ್ತಾರೆ. ಸೊ ಬಹುಶಃ ನಾವು ಹೇಳೋ ಪ್ರಕಾರ ಈಗ ಅಂದ್ಕೊಂಡಿರೋ ಈಗೇನು ಸಂಭಾವ್ಯ ಪಟ್ಟಿ ಹೊರಬಿದ್ದಿದೆ ಅದರ ಪ್ರಕಾರ ಯಶಸ್ವಿ ಜೈಸ್ವಾಲ್ ಮತ್ತು KL ರಾಹುಲ್ ಓಪನರ್ ಆಗಿ ಕಣಕ್ಕಿಳಿತಾರೆ. ಇನ್ನು 3ನೇ ಕ್ರಮಾಂಕದಲ್ಲಿ ಶುಭ್ಮನ್ ಗಿಲ್, 4ನೇ ಬ್ಯಾಟಿಂಗ್ ಆರ್ಡರ್ನಲ್ಲಿ ವಿರಾಟ್ ಕೊಹ್ಲಿ, ಹಾಗೆ 5ನೇ ಕ್ರಮಾಂಕದಲ್ಲಿ ರಿಷಬ್ ಪಂತ್, 6ನೇ ಸ್ಲಾಟ್ನಲ್ಲಿ ರವೀಂದ್ರ ಜಡೇಜಾ, 7ರಲ್ಲಿ ನಿತೀಶ್ ಕುಮಾರ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್, ಜಸ್ಪ್ರೀತ್ ಬುಮ್ರಾ, ಆಕಾಶ್ ದೀಪ್, ಮೊಹಮ್ಮದ್ ಸಿರಾಜ್ 11ನಲ್ಲಿ ಸ್ಥಾನ ಪಡೆಯೋ ಸಾಧ್ಯತೆ ಇದೆ. ಸೊ ಈಗಿರೋ ಮಾಹಿತಿ ಪ್ರಕಾರ ಬಹುತೇಕ ರೋಹಿತ್ ಶರ್ಮಾರನ್ನು ತಂಡದಿಂದ ಕೈ ಬಿಡೋ ಸಾಧ್ಯತೆಯೇ ಹೆಚ್ಚಿದೆ. ಯಾಕಂದರೆ BCCIನ ಸೆಲೆಕ್ಟರ್ ಆಗಿರುವಂಥ ಅಜಿತ್ ಅಗರ್ಕರ್ ಅವರು 4ನೇ ಪಂದ್ಯದ ಭಾರತದ ಸೋಲಿನ ಬಳಿಕ ಆಸ್ಟ್ರೇಲಿಯಾಕ್ಕೆ ಹಾರಿದ್ದಾರೆ. ಹೀಗಾಗಿ ಅಜಿತ್ ಅಗರ್ಕರ್ ಜೊತೆ ಸಮಾಲೋಚನೆ ನಡೆಸಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಇನ್ನು ಸಿಡ್ನಿ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಕಣಕ್ಕಿಳಿತಾರಾ ಅಥವಾ ಇಲ್ವಾ ಅನ್ನೋ ಗೊಂದಲಗಳ ನಡುವೆಯೇ ಆಸೀಸ್ ಸರಣಿಯಲ್ಲೇ ರೋಹಿತ್ ಶರ್ಮಾ ಅವರು ತಮ್ಮ ಟೆಸ್ಟ್ ವೃತ್ತಿ ಜೀವನಕ್ಕೆ ವಿದಾಯವನ್ನು ಹೇಳೋ ಸಾಧ್ಯತೆ ಕೂಡ ಇದೆ. ಧನ್ಯವಾದಗಳು.